ಪಂಚವರ್ಣ ಯುವಕ ಸಂಘ ನನಗೇನು ಈ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಕೊಟ್ಟಿದೆ, ಆ ಪ್ರಶಸ್ತಿಯನ್ನು ಅತ್ಯಂತ ಆತ್ಮೀಯವಾಗಿ ಸ್ವೀಕರಿಸ್ತಾ ನನ್ನ ತಲೆಗೆ ಕಿರೀಟವನ್ನು ಇಟ್ಟು ಜವಾಬ್ದಾರಿಯನ್ನು ಹೆಚ್ಚಿಸಿದ್ದೀರಾ. ಪ್ರಶಸ್ತಿ ಅಂದರೆ ಅದೊಂಥರ ಜವಾಬ್ದಾರಿ. ಪ್ರಶಸ್ತಿಯನ್ನು ಎರಡು ಬಗೆಯಲ್ಲಿ ಕೊಡ್ತಾರಂತೆ. ಒಂದು, ನಿಮಗೆ ಪ್ರಶಸ್ತಿ ಕೊಟ್ಟಿದ್ದೀನಿ, ಸುಮ್ಮನಿದಿಡ್ಬೇಕು, ಸಾಕು ಇನ್ನು ನೀನು ಕೆಲಸ ಮಾಡಿದ್ದು ಅಂತ ಸುಮ್ಮನಿರಿಸಕ್ಕೆ ಒಂದು ಪ್ರಶಸ್ತಿ ಕೊಡ್ತಾರಂತೆ. ಇನ್ನೊಂದು ಪ್ರಶಸ್ತಿ ಯಾಕೆ ಕೊಡ್ತಾರಂತಂದ್ರೆ, ಇನ್ನೂ ಕೆಲಸ ಮಾಡು, ಇನ್ನೂ ಮುನ್ನುಗ್ಗು ಅಂತ ಧೈರ್ಯ ತುಂಬಿಸಕ್ಕೋಸ್ಕರ ಪ್ರಶಸ್ತಿ ಕೊಡ್ತಾರಂತೆ. ಹಾಗಾಗಿ ನನಗೆ ಎರಡನೇ ಬಗೆಯ ಪ್ರಶಸ್ತಿಯನ್ನು ನೀವು ಕೊಟ್ಟಿದ್ದೀರಿ ಅಂತ ತಿಳ್ಕೊಳ್ತಾ ಈ ಪ್ರಶಸ್ತಿಯನ್ನ ಅತ್ಯಂತ ಪ್ರೀತಿಪೂರ್ವಕವಾಗಿ ಸ್ವೀಕರಿಸಿದ್ದೀರಿ. ಈ ಪ್ರಶಸ್ತಿ ಸ್ವೀಕರಿಸಕ್ಕೆ ನನಗೆ 3 ವಿಧದಲ್ಲಿ ಖುಷಿ ಅನಿಸ್ತಿದೆ, ಸಂತೃಪ್ತಿ ಅನಿಸ್ತಾ ಇದೆ. ಒಂದು, ನಾನು ತುಂಬಾ ಮೆಚ್ಚಿದ, ಬಾಲ್ಯದಲ್ಲೇ ನಾನು ಓದಿ ಅವರ ನಡೆ ನುಡಿಗಳನ್ನ ತುಂಬಾ ಹತ್ತಿರದಿಂದ ಗಮನಿಸ್ಕೊಂಡು ಅವರು ನೇರವಾಗಿ ನುಡಿತಿದ್ರು. ಎಲ್ಲಿ ತಪ್ಪಾಗುತ್ತೆ, ಎಲ್ಲಿ ಸೋಗಲಾಡಿತನ ಇದೆ, ಅದನ್ನ ಕಟುವಾಗಿ ನಿಂದಿಸ್ತಿದ್ದವರು ಶಿವರಾಮ್ ಕಾರಂತರು. ಅವರು ಹುಟ್ಟಿದ ನಾಡಲ್ಲಿ ನನಗೆ ಈ ಪ್ರಶಸ್ತಿ ಸಿಕ್ಕಿದ್ದು ಅವರ ಅಭಿಮಾನಿಯಾಗಿರೋದ್ರಿಂದ ನಾನು ತುಂಬಾ ಖುಷಿ ಆಗ್ತಾ ಇದೆ. ಎರಡನೇ ಖುಷಿ ಯಾಕೆ ಆಗ್ತಿದೆ ಅಂದ್ರೆ, ನನ್ನ ಹುಚ್ಚು ಮನಸ್ಸನ್ನ ತಿದ್ದಿ ತೀಡಿ ನೀನು ಜರ್ನಲಿಸಮ್ಗೆ ಹೋಗ್ಬೇಕು, ಯಾಕಂದ್ರೆ ನಾನು ಸನ್ಯಾಸಿ ಆಗ್ಬೇಕು ಅಂತಿದ್ದವಳು, ಮಿಲಿಟರಿ ಸೇರ್ಬೇಕು ಅಂತಿದ್ದವಳು, ಆದ್ರೆ ನೀನು ಜರ್ನಲಿಸಮ್ಗೆ ಹೋಗು, ಅಲ್ಲೇನಾದ್ರೂ ಸಾಧನೆ ಮಾಡ್ತೀಯಾ ಅಂತ ನನಗೆ ದಾರಿ ತೋರಿಸಿದ ನನ್ನ ಗುರುಗಳಾದಂಥ ಕೃಷ್ಣ ಕಾಂಚನ್ ಅವರ ಊರಲ್ಲಿ, ಅವರ ಸಮ್ಮುಖದಲ್ಲಿ ಅವರ ಅಭಿನಂದನಾ ಮಾತುಗಳೊಂದಿಗೆ ಈ ಪ್ರಶಸ್ತಿಯನ್ನು ಸ್ವೀಕರಿಸಿದ್ದಕ್ಕೆ ನಾನು ನಿಜವಾಗ್ಲೂ ಕೂಡ ಪುಣ್ಯವಂತೆ ಅಂತ ನಾನೀಗ, ಅದು ನನ್ನ ಗುರುಗಳಾಗಿರುವಂಥ ಬಾಲಕೃಷ್ಣ ಸರ್ ಜೊತೆಗೆ ನಾನು ತುಂಬ ಪ್ರೀತಿಸಿರುವಂಥ ನನ್ನ ಕ್ರೀಡಾ ಗುರುಗಳಾಗಿರುವಂಥ ಜಯರಾಮ್ ಅವರ ಸಮ್ಮುಖದಲ್ಲಿ ಈ ಪ್ರಶಸ್ತಿ ಸಿಕ್ತಲ್ಲ, ನಾನು ನಿಜವಾಗ್ಲೂ ನನ್ನ ಅಮ್ಮನ, ನನ್ನ ತಂಗಿ ಇವರೆಲ್ಲರ ಸಮ್ಮುಖದಲ್ಲಿ ಸಿಕ್ಕಿದ್ದಕ್ಕೆ ನಾನು ಮತ್ತೊಮ್ಮೆ ಖುಷಿ ಪಡ್ತಾ ಇದ್ದೇನೆ. ಮೂರನೇ ಕಾರಣ ಏನಂತಂದ್ರೆ, ಇವತ್ತು ರಾಷ್ಟ್ರೀಯ ಪತ್ರಿಕಾ ದಿನ. ಈ ಸಂದರ್ಭದಲ್ಲಿ ಪತ್ರಕರ್ತೆಯಾಗಿರುವಂಥ ನನಗೆ ಈ ಪಂಚವರ್ಣ ಯುವಕ ಸಂಘ ಗುರುತಿಸಿ ನನಗೆ ಈ ಪ್ರಶಸ್ತಿಯನ್ನು ಕೊಟ್ಟಿದೆ. ಅದಕ್ಕೆ ನಾನು ತುಂಬಾ ಖುಷಿ ಪಡ್ತಾ ಇದ್ದೀನಿ. ಸ್ನೇಹಿತರೆ, ನಾನು ಈ ಪ್ರಶಸ್ತಿಗೆ ಎಷ್ಟು ಅರ್ಹಳೋ ನನಗೆ ಗೊತ್ತಿಲ್ಲ. ನಾನು ಯಾವ ಪ್ರಶಸ್ತಿಗೋಸ್ಕರವೂ ಈ ಕೆಲಸ ಮಾಡಿದವಳಲ್ಲ.